ಅತ್ಯಾಚಾರದ ಆರೋಪಿ ಪ್ರಜ್ವಲ್ ನಾಪತ್ತೆಯಾಗಿ 19 ದಿನಗಳಾಗ್ತಾ ಇದೆ. ಏರ್ಪೋರ್ಟ್ ಚೆಕ್ ಇನ್ ಆದ ಕೂಡಲೇ ಎಸ್ಐಟಿಗೆ ಮಾಹಿತಿ ಸಿಗುವಂತಹ ನಿರೀಕ್ಷೆ. ಒಂದು ವೇಳೆ ಪ್ರಜ್ವಲ್ ಬಂದ್ರೆ ಏರ್ಪೋರ್ಟ್ ನಲ್ಲೇ ಅವರನ್ನ ಬಂಧಿಸಬೇಕಾಗತ್ತೆ. ಆ ತಯಾರಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ನಿಂದಲೇ ಅವರನ್ನ ವಶಕ್ಕೆ ಪಡೆಯಲ್ಲ. ಮೊದಲು ಅವ್ರು ಯಾವ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿನ ಸ್ಥಳೀಯ ಸ್ಟೇಷನ್ ಲಿಮಿಟ್ಸ್ ಇರುತ್ತಲ್ಲ, ಆ ಸ್ಟೇಷನ್ ಲಿಮಿಟ್ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ನಂತರ ಎಸ್ಐಟಿ ಬಾಡಿ ವಾರೆಂಟ್ ಮೇಲೆ ಅವರನ್ನ ವಶಕ್ಕೆ ಪಡಿತಾರೆ. ಇದು ಕಾನೂನು ಪ್ರಕ್ರಿಯೆ ನಡೆಯೋದು. ಸೊ ಅದಕ್ಕೆ ಬೇಕಾಗಿರೋ ತಯಾರಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೇವಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ದೇಶದ ಹಲವು ಏರ್ಪೋರ್ಟ್ಗಳು ಎಲ್ಲೆಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕನೆಕ್ಟ್ ಆಗುತ್ತೆ ಅಲ್ಲೆಲ್ಲ ಅಲರ್ಟ್ ಆಗಿದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ 12:05ಕ್ಕೆ ಮಧ್ಯಾಹ್ನ ಫ್ಲೈಟ್ ಇದ್ರು, ಅವ್ರು ಚೆಕ್ ಇನ್ ಒಂದು 2 ಗಂಟೆ ಮುಂಚೆ ಆಗ್ಬೇಕಾಗತ್ತೆ. ಸೊ ಸೋರ್ಸಸ್ ಏನ್ ಹೇಳ್ತಾ ಇದೆ, ಇವತ್ತು ಬರುವಂತಹ ಚಾನ್ಸಸ್ ಏನಿದೆ ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಈ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರು ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಪಡೆದುಕೊಳ್ಳೋದಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಯಾಕೆಂದ್ರೆ ಮೇ 3ನೇ ತಾರೀಕು ವಾಪಸ್ ಬೆಂಗಳೂರಿಗೆ ಬರ್ತಾರೆ, 12ನೇ ತಾರೀಕು ವಾಪಸ್ ಬರ್ತಾರೆ ಮತ್ತು ಇವತ್ತು 15ನೇ ತಾರೀಕು ವಾಪಸ್ ಬರ್ತಾರೆ. ಈ ರೀತಿಯ ವಿಚಾರಗಳು ಬರ್ತಾ ಇದೆ. ಆದ್ರೆ 3ನೇ ತಾರೀಕು ಕೂಡ ಬರಲಿಲ್ಲ, 12ನೇ ತಾರೀಕು ಕೂಡ ಬರಲಿಲ್ಲ. ಇವತ್ತು 15ನೇ ತಾರೀಕು ಅವ್ರ ಟಿಕೆಟ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಜೊತೆಗೆ ಬಿಸ್ನೆಸ್ ಕ್ಲಾಸ್ 6G ಅಲ್ಲಿ ಅವರ ಸೀಟ್ ಕನ್ಫರ್ಮ್ ಆಗಿರುವಂತದ್ದು. ಇದೆಲ್ಲ ಮಾಹಿತಿಗಳು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಭಾರತೀಯ ಕಾಲಮಾನದ ಪ್ರಕಾರ 12:05 ಜರ್ಮನಿಯಲ್ಲ, ಆದ್ರೆ ಭಾರತೀಯ ಕಾಲಮಾನದಲ್ಲಿ ಮಧ್ಯಾಹ್ನ 3:30 ಅಂದ್ರೆ ಅವರು 2 ಗಂಟೆ ಬಿಫೋರ್ ಆಗಿ ಚೆಕ್ ಇನ್ ಆಗ್ಬೇಕಾಗಿರುವಂತದ್ದು. ಅಂದ್ರೆ ಸೆಕ್ಯೂರಿಟಿ ಚೆಕ್ಅಪ್ ಮಾಡಬೇಕು ಹಿನ್ನೆಲೆಯಲ್ಲಿ, ಆ ಹಿನ್ನೆಲೆಯಲ್ಲಿ ಬಹುತೇಕ ಭಾರತೀಯ ಕಾಲಮಾನ 1:30ಕ್ಕೆ ಅವರು ಏರ್ಪೋರ್ಟ್ಗೆ ಎಂಟ್ರಿಯನ್ನು ಕೊಡಬೇಕಾಗತ್ತೆ, ಚೆಕ್ ಇನ್ ಆಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಬರ್ಬೋದು ಅಂತೇಳಿ ನಿರೀಕ್ಷೆಗಳಿದಾವೆ. ಅವ್ರು ಏನಾದ್ರೂ 1:30 ಅಥವಾ 2 ಗಂಟೆ ಬಿಸ್ನೆಸ್ ಕ್ಲಾಸ್ ಆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ 1-1.5 ಗಂಟೆ ಆಸುಪಾಸಿನಲ್ಲಿ ಬಂದ್ರು ಕೂಡ, ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗೋ 1-1.5 ಗಂಟೆ ಮುಂಚಿತವಾಗಿ ಬಂದ್ರು ಕೂಡ ಅದನ್ನ ಕನ್ಸಿಡರ್ ಅನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ 1:30 ಅಥವಾ 2:30 ಒಳಗಡೆ ಯಾವ್ದಾದ್ರು ಟೈಮ್ ನಲ್ಲಿ ಏನಾದ್ರು ಚೆಕ್ ಇನ್ ಆಗ್ತಾರ ಏನೋ ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನ ಮಾಡ್ತಾ ಇರೋಂಥದ್ದು ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ, ಈಗ 12:05ಕ್ಕೆ ಫ್ಲೈಟ್ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಂಟರ್ನ್ಯಾಷನಲ್ ಫ್ಲೈ ಮಾಡೋರು 2 ಗಂಟೆ ಮುಂಚೆ ಅಂತೂ ಬರ್ತಾರೆ ಏರ್ಪೋರ್ಟ್ಗೆ, ಚೆಕ್ ಇನ್ ಪ್ರಾಸೆಸ್ಗೆ ಹೋಗ್ತಾರೆ, ಸೆಕ್ಯೂರಿಟಿ ಪ್ರಾಸೆಸ್ಗೆ ಹೋಗ್ತಾರೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಅದ್ರ ಬಗ್ಗೆ ಏನಾದರೂ ಎಸ್ಐಟಿ ಅಧಿಕಾರಿಗಳಿಗೆ ಇಲ್ಲಿ ತನಕ ಇನ್ಫಾರ್ಮೇಷನ್ ಬಂದಿದೆಯಾ ಅಂತ. ಬಟ್ ದೇಶದಾದ್ಯಂತ ಇರುವಂತಹ ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ನಿಗಾ ಅಂತೂ ಇಟ್ಟಿದ್ದಾರೆ, ಮಾನಿಟರ್ ಅಂತೂ ಮಾಡ್ತಿದ್ದಾರೆ.